ಕರೆಕ್ಟ್. ಅದನ್ನ ಹೇಳ್ದಲ್ಲ, ಹ್ಯಾಬಿಟ್ಸ್ ಅಲ್ಲಿ ಹಾ. ಸ್ಮೋಕಿಂಗು ಬರುತ್ತೆ, ಆಲ್ಕೋಹಾಲ್ ಬರುತ್ತೆ, ಇನ್ನೊಂದು ಒಬೆಸಿಟಿ ಅವಾಗಲೇ ಹೇಳಿದೆ, ಓಕೆ ಅಂಡ್ ಆಲ್ಸೋ ಡಯಾಬಿಟಿಸ್ ಇಸ್ ಆಲ್ಸೋ ಒನ್ ಆಫ್ ದ ರೀಸನ್. ಓಕೆ. ಅಂದ್ರೆ ಈಗ ಆಲ್ಕೋಹಾಲ್ ಅಂದ ತಕ್ಷಣ ಲಿವರಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಗೊತ್ತು, ಬಟ್ ಅದು ಹೇಗೆ ಕನೆಕ್ಷನ್ ಅಂತ? ಸಿ, ಆಲ್ಕೋಹಾಲ್ ಎಷ್ಟೊಂದು ಜನ ಮತ್ತಗೋಸ್ಕರ ತಗೊಳ್ಳೋದುಂಟು. ಆಲ್ಕೋಹಾಲಿಂದ ಏನಾಗುತ್ತೆ, ಒಬೆಸಿಟಿ, ಸೆಂಟ್ರಲ್ ಒಬೆಸಿಟಿ ಜಾಸ್ತಿ ಆಗುತ್ತೆ. ಫಸ್ಟ್ ಸೆಂಟ್ರಲ್ ಒಬೆಸಿಟಿ ಸ್ಟಾರ್ಟ್ ಆದಾಗ ನಾನು ಅವಾಗಲೇ ಹೇಳ್ದಂಗೆ ಒಬೆಸಿಟಿ ಆದರೆ ಏನಾಗುತ್ತೆ, ಫೀಮೇಲ್ ಹಾರ್ಮೋನ್ ಜಾಸ್ತಿ ಆಗಿ ಸ್ಪರ್ಮ್ ಕ್ವಾಲಿಟಿ ಕಡಿಮೆ ಆಗುತ್ತೆ. ಅದಲ್ಲದೆ ಮೆಟಬೊಲೈಟ್ಸ್ ಆಫ್ ಆಲ್ಕೋಹಾಲ್, ಅಂದರೆ ಆಲ್ಕೋಹಾಲ್ ಬಾಡಿಗೆ ಹೋದಾಗ ನಮ್ಮ ಬಾಡಿ ಇಟ್ ವಿಲ್ ಅದನ್ನ ಕಟ್ ಮಾಡಿ 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 ವೇಸ್ಟ್ ಪ್ರಾಡಕ್ಟಾಗಿ ಕನ್ವರ್ಟ್ ಮಾಡುತ್ತೆ. ಆ ವೇಸ್ಟ್ ಪ್ರಾಡಕ್ಟ್ ಇಸ್ ಎ ಟಾಕ್ಸಿಕ್, ಅಂದರೆ ಪಾಯ್ಸನ್ ಫಾರ್ ಮೇಲ್ ಜರ್ಮ್ಸ್. ಓಕೆ. ಟೆಸ್ಟಿಸ್ ಅಲ್ಲಿರೋ ಒಂದು ಸೆಲ್ಗೆ ಅದು ಒಂದು ಟಾಕ್ಸಿನ್ ತರ. ಸೊ ಹಂಗಾಗಿ 7ರಿಂದನೂ ಈ ತರ ಆಲ್ಕೋಹಾಲ್ ಡ್ಯಾಮೇಜ್ ಮಾಡುತ್ತೆ. ಹೋಗ್ತಾ ಹೋಗ್ತಾ ಆಲ್ಕೋಹಾಲ್ ಇಂದ ಇಂಡೈರೆಕ್ಟ್ ಆಗಿ ಎಷ್ಟೊಂದು ಕಾರಣಗಳಿದಾವೆ. ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಕೊಲೆಸ್ಟ್ರಾಲ್ ಹೋಗ್ಬಿಟ್ಟು ಬ್ಲಡ್ ವೆಸಲ್ ನ ಬ್ಲಾಕ್ ಮಾಡುತ್ತೆ. ಬ್ಲಾಕ್ ಆದ ತಕ್ಷಣ ನಮ್ದು ವೃಷಣಕ್ಕೆ ಬ್ಲಡ್ ಸಪ್ಲೈ ಸರಿಗಾಗಲ್ಲ, ಪ್ರೊಡಕ್ಷನ್ ಸರಿಗಾಗಲ್ಲ. ಓಕೆ ಓಕೆ. ಯಾವ ವಯಸ್ಸಿನಿಂದ ಸ್ಪರ್ಮ್ ಕ್ವಾಲಿಟಿ ಡೌನ್ ಆಗ್ತಾ ಬರುತ್ತೆ ಡಾಕ್ಟರ್, ಯೂಶಲಿ ಹೇಳೋದಾದ್ರೆ? ನಿಜ ಹೇಳ್ಬೇಕಂದ್ರೆ ಮೇಲಲ್ಲಿ, ಗಂಡಸರಲ್ಲಿ ಅದಾಗೋದಿಲ್ಲ. ಆ ಥರದ್ದು ಸಡನ್ ಆಗಿ ಆಗೋದು ಕಡಿಮೆ. ಓಕೆ. ಸುಮ್ಮನೆ ಹಂಗೆ ತಗೊಂಡ್ರೆ ಒಂದು 40 ಇಂದ 45 ವರ್ಷ ಆದ್ಮೇಲೆ ಸ್ಪರ್ಮ್ ಕ್ವಾಲಿಟಿ ಕಡಿಮೆ ಆಗ್ತಾ ಬರುತ್ತೆ. ಜೆನೆಟಿಕ್ ಡಿಫೆಕ್ಟ್ಸ್, ಅಂದ್ರೆ ಮಕ್ಕಳಲ್ಲಿ ಜೆನೆಟಿಕ್ ಡಿಫೆಕ್ಟ್ಸ್ ಬರೋದು ಕಾಮನ್ ಆಗ್ತಾ ಹೋಗುತ್ತೆ. ಓಕೆ ಓಕೆ. ಈಗ ಮಹಿಳೆಯರಲ್ಲಾದ್ರೆ ಥೈರಾಯ್ಡ್ ಇಶ್ಯೂಸ್ ಆಗಿರ್ಬೋದು, PCOD, PCOS, ಇದಕ್ಕೆಲ್ಲ ಸಿಂಪ್ಟಮ್ಸ್ ಇರುತ್ತೆ. ಈ ರೀತಿ ಇದ್ದವರಿಗೆ ಒಂದು ಮಕ್ಕಳಾಗದೇ ಇರುವಂತ ಸಮಸ್ಯೆ ಬರಬಹುದು ಅಂತ ನಾವು ಅಂದಾಜ್ ಮಾಡಬಹುದು. ಆದ್ರೆ ಪುರುಷರಲ್ಲಿ ಇನ್ಫರ್ಟಿಲಿಟಿ ಇದ್ರೆ ಏನಾದ್ರೂ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತಾ ಅಂತ? ಆಸ್ ಸಚ್ ಇನ್ಫರ್ಟಿಲಿಟಿಗೆ ಏನು ಲಕ್ಷಣಗಳೇ ಇಲ್ಲ. ಅದು ಮದುವೆ ಆಗಿ ಟ್ರೈ ಮಾಡಿದ್ಮೇಲೆ ಗೊತ್ತಾಗೋದು. ಓಕೆ. ಬಟ್ ಅದರ್ ರೀಸನ್ಸ್ ಅವಾಗಿಂದ ಹೇಳ್ತೀನಲ್ಲ, ಒಂದು ಬೊಜ್ಜುತನ ಆಗಿರ್ಬೋದು, ಡಯಾಬಿಟಿಸ್ ಆಗಿರ್ಬೋದು, ಬೇರೆ ಕಾರಣಗಳಾಗಿರ್ಬೋದು, ಅದ್ರದ್ದು ಸಿಂಪ್ಟಮ್ಸ್ ವೆರಿ ಇಂಪಾರ್ಟೆಂಟ್. ಅದನ್ನ ಮುಂಚೆನೆ ಟ್ರೀಟ್ ಮಾಡ್ಕೊಂಡು ಪ್ರಿವೆಂಟ್ ಮಾಡಿಸ್ಕೊಬೇಕು. ಇದರಿಂದನೇ ಸ್ಪೆಸಿಫಿಕ್ ಆಗಿ ಏನು ಬರಲ್ಲ. ಓಕೆ ಓಕೆ. ಜೆನೆಟಿಕ್ ಕಾಸ್ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂತ? ಜೆನೆಟಿಕ್ ಕಾಸ್ ಅಂತ ತಗೊಂಡಾಗ ವೆರಿ ರೇರ್ಲಿ ಇಟ್ ಅಫೆಕ್ಟ್ಸ್ ಮೇಲ್ ಇನ್ಫರ್ಟಿಲಿಟಿ. ಅದರಲ್ಲಿ ಮುಖ್ಯವಾದದ್ದು ಒಂದು ಕ್ಲಿನಿಫೆಲ್ಟರ್ ಸಿಂಡ್ರೋಮ್ ಅಂತ. ಅದರಲ್ಲಿ ಒಂದು ವೈ ಕ್ರೋಮೋಸೋಮ್ ಜಾಸ್ತಿ ಇರುತ್ತೆ. ಇನ್ನೊಂದು ನಾನು ಅವಾಗಲೇ ಮಾತಾಡ್ದಂಗೆ ಒಂದು ವೈ ಕ್ರೋಮೋಸೋಮ್ದು ಒಂದು ಮೈಕ್ರೋ ಡಿಲೀಷನ್, ಒಂದು ಚಿಕ್ಕ ಭಾಗ ಕಳೆದೋಗ್ಬಿಡುತ್ತೆ. ಇದು 2 ಕಾರಣದಲ್ಲಿ ಆಗ್ಬೋದು. ಇನ್ನೊಂದೊಂದು ಪೇಪರ್ ಅಲ್ಲಿ, ಅಂದ್ರೆ ನಮ್ಮ ಲಿಟ್ರೇಚರ್ ಅಲ್ಲಿ ಏನು ಬರ್ದಿದೆ ಅಂದ್ರೆ, ಆ ಹುಡುಗನ ಸೈಡಿನ ಅಮ್ಮಂಗೆ ಬೇಗ ಮುಟ್ಟಾದ್ರೆ, ಅರ್ಲಿ ಮೆನೋಪಾಸ್, ಅವ್ರ ಫ್ಯಾಮಿಲಿಯಲ್ಲಿ ಅರ್ಲಿ ಮೆನೋಪಾಸ್ ಆಗ್ತಾ ಇದ್ರೆ ಅಂಥವರಲ್ಲೂ ಜೆನೆಟಿಕ್ ಡಿಫೆಕ್ಟ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ.